ತುಮಕೂರಿನಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ಹೊಸ ತಿರುವನ್ನು ಪಡ್ಕೊಳ್ತಾ ಇದೆ. ಏನು ತಿರುವು ಪಡ್ಕೊಳ್ತಾ ಇದೆ ನೋಡೋಣ. ಬಿಜೆಪಿ ಮುಖಂಡ ಅಣ್ಣಪ್ಪಸ್ವಾಮಿ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇರೋದು. ಬಿಜೆಪಿ ಮುಖಂಡ ಅಣ್ಣಪ್ಪಸ್ವಾಮಿ ವಿರುದ್ಧವೇ ಎಫ್ಐಆರ್ ದಾಖಲಾಗಿದೆ. ಯಾಕೆ? ಗುಬ್ಬಿ ಪಟ್ಟಣ ಪಂಚಾಯಿತಿ ಸದಸ್ಯರಾಗಿರೋ GN ಅಣ್ಣಪ್ಪಸ್ವಾಮಿ ಬಂಧನಕ್ಕೆ ಒಳಗಾಗಿದ್ದ ಯುವತಿಯಿಂದ ಈಗ ಅಣ್ಣಪ್ಪಸ್ವಾಮಿ ವಿರುದ್ಧವೇ ದೂರು ದಾಖಲಾಗಿದೆ. ಅಣ್ಣಪ್ಪಸ್ವಾಮಿ ಮದುವೆ ಮಾಡಿಕೊಳ್ಳೋದಾಗಿ ನಂಬಿಸಿ ವಂಚಿಸಿದ್ದಾರೆ. ಪಾರ್ಕ್, ದೇವಸ್ಥಾನ ಇತರೆ ಕಡೆಗಳಲ್ಲಿ ಸುತ್ತಾಡಿಸಿ ಮೋಸ ಮಾಡಿದ್ದಾರೆ. ಮದುವೆಗೆ ಪೀಡಿಸ್ತಾ ಇದ್ರು, ಭೇಟಿಯಾಗಲು ಒತ್ತಾಯಿಸ್ತಾ ಇದ್ರು. ಬಿಜೆಪಿ ಮುಖಂಡ ಅಣ್ಣಪ್ಪಸ್ವಾಮಿ ವಿರುದ್ಧ ಈಗ ಯುವತಿ ಪ್ರತಿ ದೂರನ್ನ ಕೊಟ್ಟಿದ್ದಾರೆ. ಈಗಾಗಲೇ ಯುವತಿಯ ವಿರುದ್ಧ ದೂರು ದಾಖಲಾಗಿತ್ತು. ಈಗ ಯುವತಿನೂ ಕೂಡ ಪ್ರತಿ ದೂರನ್ನ ನೀಡಿರೋದು. ಹಾಗಾಗಿ ಕಹಾನಿ ಮೇ ಥೋಡಾ ಟ್ವಿಸ್ಟ್ ಹೇ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಈಗ ನನ್ನ ಸಹೋದ್ಯೋಗಿ ಮಂಜುನಾಥ್ ಅಳ್ಮಕ್ಕಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಂಜುನಾಥ್, ಈ ವಿಚಾರದಲ್ಲಿ ಈಗ ಕಹಾನಿ ಮೇ ಟ್ವಿಸ್ಟ್ ಅನ್ನೋ ರೀತಿಯಲ್ಲಿ ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ ಅಥವಾ ಇನ್ನೂ ಟ್ವಿಸ್ಟ್ ಬರ್ತಾ ಹೋಗುತ್ತಾ ಅಂತ ಈ ಪ್ರಕರಣ? ಅರುಣ್, ಬಿಜೆಪಿಯ ಯುವ ಮುಖಂಡರಾದಂತಹ ಗುಬ್ಬಿಯ ಪಟ್ಟಣ ಪಂಚಾಯತ್ ಸದಸ್ಯರು ಆದಂತಹ ಅಣ್ಣಪ್ಪಸ್ವಾಮಿ ಅವರಿಗೆ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಎನ್ನುವಂತ ಪ್ರಕರಣ ಈಗ ಹೊಸ ತಿರುವು ಪಡೆದುಕೊಂಡಿರುವಂತದ್ದು. ಅಣ್ಣಪ್ಪಸ್ವಾಮಿ ಕಳೆದ ಒಂದು ತಿಂಗಳ ಹಿಂದೆ ಯುವತಿಯವರುಗಳು, ಚಿಕ್ಕಬಳ್ಳಾಪುರದ ಮೂಲದ ಯುವತಿಗಳು ಹನಿ ಟ್ರ್ಯಾಪ್ ಮಾಡ್ಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಪಟ್ಟಿದ್ದಾರೆ. ಮತ್ತೆ ವಿಡಿಯೋನ ಇಟ್ಕೊಂಡು ನಮಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಎನ್ನುವಂತಹ ದೂರಿನ ಮೇಲೆ, ಆರೋಪದ ಮೇಲೆ ಗುಬ್ಬಿ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು. ಅದರಂತೆ ಪೊಲೀಸರು ಕೂಡ ಆ ಯುವತಿ ಸೇರಿದಂತೆ ಇಬ್ಬರನ್ನ ಬಂಧಿಸಿದ್ರು. ಇದೀಗ ಯುವತಿ ಜೈಲಿಗೆ ಹೋಗಿ ಬಿಡುಗಡೆ ಆಗಿರುವಂತದ್ದು. ಬಿಡುಗಡೆ ಆದಂತಹ ಯುವತಿ ಈಗ ಪ್ರತಿ ದೂರನ್ನು ಕೊಟ್ಟಿದ್ದಾರೆ. ಅಣ್ಣಪ್ಪಸ್ವಾಮಿ ನನ್ನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ, ದೈಹಿಕವಾಗಿ ಸಂಪರ್ಕ ಬೆಳೆಸಿದ್ದಾರೆ, ಪಾರ್ಕು, ಸಿನಿಮಾ ಅಂತ ಹೇಳಿ ಸುತ್ತಾಡಿಸಿದ್ದಾರೆ. ಹಾಗಾಗಿ ಮದುವೆ ಆಗದೆ ಮೋಸ ಮಾಡಿದ್ದಾರೆ ಎನ್ನುವಂತ ಆರೋಪದಡಿ ಈಗಾಗಲೇ ದೂರನ್ನು ಕೊಟ್ಟಿದ್ದಾರೆ. ಅವರ ದೂರಿನ ಅನ್ವಯ ಈಗಾಗಲೇ ಗುಬ್ಬಿ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಮತ್ತೆ ಅಣ್ಣಪ್ಪಸ್ವಾಮಿಯ ಬಂಧನಕ್ಕಾಗಿ ಕೂಡ ಮಹಿಳಾ ಠಾಣೆಯ ಪೊಲೀಸರು ಈಗ ಬಲೆ ಬೀಸಿರುವಂತದ್ದು. ಅರುಣ್. ಓಕೆ ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈ ಪ್ರಕರಣ ಇನ್ನೂ ಏನೇನು ಟ್ವಿಸ್ಟ್ ಅನ್ನ ಪಡ್ಕೊಳ್ಳುತ್ತೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಅಂತೆ ದೂರು ಮತ್ತೆ ಪ್ರತಿ ದೂರು ದಾಖಲಾಗಿದೆ. ಇಬ್ಬರ ವೈಯಕ್ತಿಕವಾಗಿರುವಂಥ ವಿಚಾರಗಳು ಆಚೆ ಬಂದಿದೆ. ಸೊ ಇದನ್ನು ಹನಿ ಟ್ರ್ಯಾಪ್ ಅಂತ ಹೇಳಿದರು, ಬಟ್ ಹಂಗಾಗಿಲ್ಲ, ಇದು ಮೋಸ ಮಾಡಿದ್ದಾನೆ ಅಂತ ಈಗ ಪ್ರತಿ ದೂರು ದಾಖಲಾಗಿದೆ.